Hello guys, welcome back to my YouTube channel and welcome to the day 2 of the Dubai series. ಸೊ ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆದ್ವಿ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು. ಸೊ ಬೇಗ ಎದ್ದು ರೆಡಿ ಆಗಿದೆ, ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್. ಸೊ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. So guys, this is my breakfast. Guys, breakfast mugisಕೊಂಡು we have come to the car. So ಇನ್ನೇನು we are going to our first destination of the day. So come let's go. ಸೊ ಗೈಸ್, ನಮ್ಮ ಇವತ್ತಿನ ಐಟಿನರಿ ಇದ್ದಿದ್ದು ಸಿಟಿ ಟೂರ್ ಆಫ್ ದುಬೈ. ಆ್ಯಂಡ್ ನಮ್ಮ ಜೊತೆ ಇಡೀ ದಿನ ಒಬ್ಬ ಟೂರ್ ಗೈಡ್ ಕೂಡ ಇದ್ದರು ಹೂ ಎಕ್ಸ್ಪ್ಲೇನ್ ಆಲ್ ಅಬೌಟ್ ದ ಹಿಸ್ಟ್ರಿ ಆಫ್ ದುಬೈ. ಸೊ ಅವ್ರು ಹೇಳಿದ ಹಿಸ್ಟ್ರಿಲಿ ನನಗೇನು ಜ್ಞಾಪನ ಇದೆಯೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ಸೊ ಟು ಸ್ಟಾರ್ಟ್ ವಿತ್, ಎಲ್ಲರಲ್ಲೂ ಇರೋ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂತ ಅಂದರೆ ದಟ್ ದುಬೈ ಇಸ್ ಅ ಕಂಟ್ರಿ ಅಂತ. But actually, fact is that Dubai is not a country, but it is one of the 7 emirates of UAE, which also includes Abu Dhabi and Sharjah. ಹಾಗೆ ನೋಡ್ತಾ we reached our first destination, that is the Dubai Frame. ಅಲ್ಲಿ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇರಬೇಕಾದ್ರೆ we got to know that there are over 40 million date trees planted in just Dubai. ಸೊ ನೀವು ಇಲ್ಲಿ ನೋಡ್ತಾ ಇರೋ ಪ್ಯಾಲೇಸ್ ಬಂದು ಕರೆಂಟ್ ದುಬೈ ಕಿಂಗಿನ ಡಾಟರ್ಸ್ ಹೌಸ್. ಸಿನ್ಸ್ ದುಬೈ ಇಸ್ ಅನ್ ಇಸ್ಲಾಮಿಕ್ ರೀಜನ್, ವಿ ಕ್ಯಾನ್ ಸಿ ಅರೌಂಡ್ 2000 mosques ಇನ್ ದುಬೈ. ಹಾಗೆ ಇಲ್ಲಿ ನೋಡ್ತಿರೋ ಟ್ರೀ ಬಂದು ಘಾಫ್ ಟ್ರೀ, ವಿಚ್ ಇಸ್ ನೋನ್ ಆಸ್ ದ ನ್ಯಾಷನಲ್ ಟ್ರೀ ಆಫ್ UAE. ನೆಕ್ಸ್ಟ್ ನಾವು ಬಂದಿದ್ದ ಡೆಸ್ಟಿನೇಷನ್ ವಾಸ್ ದ ವಿಲ್ಲಾ ಆಫ್ ದ ದುಬೈ ಕಿಂಗ್. ಸೊ ಗೈಸ್, ನೀವು ಮುಂದೆ ಇಲ್ಲಿ ನೋಡ್ತಾ ಇದ್ದೀರಾ, ಇಟ್ ಈಸ್ ದ ವಿಲ್ಲಾ ಆಫ್ ದ ದುಬೈ ಕಿಂಗ್. ಸೊ ಇಲ್ಲಿ ಒಂದು ಫ್ಯಾಕ್ಟ್ ಏನು ಅಂತ ಅಂದರೆ ದಟ್ ದೇರ್ ಆರ್ ನೋ ಸೆಕ್ಯೂರಿಟಿ ಗಾರ್ಡ್ಸ್ ವಾಟ್ಸ್ ಎವರ್ ಎಕ್ಸೆಪ್ಟ್ 1 person. So guys, the current king of Dubai is also the vice president of UAE country. ಬಟ್ ಇಲ್ಲಿ ಇನ್ನೊಂದು ನಿಮ್ಗೆ ವಿಷಯ ಏನು ಗೊತ್ತಾಗಬೇಕು ಅಂತಂದರೆ ದಟ್ UAE ಇಸ್ ನಾಟ್ ಅ ರಿಪಬ್ಲಿಕನ್ ಕಂಟ್ರಿ. ಅಂದರೆ ಇಲ್ಲಿ ಯಾವುದೇ ಆದಂಥ ಪ್ರೈಮ್ ಮಿನಿಸ್ಟರ್ ಅಥವಾ ಪಾರ್ಟೀಸ್ ಏನೂ ಇಲ್ಲ. ಬಟ್ ಈಚ್ ಎಮಿರೇಟ್ ಇಸ್ ಟೇಕನ್ ಕೇರ್ ಬೈ ದ ಫ್ಯಾಮಿಲಿ ಹೆರಿಡೇಟ್ರಿ. So this is not actually called as a palace but as a villa. ಸೊ ಈ ಕಾರ್ ಏನು ಕಾಣಿಸ್ತಿದೆ ಇಲ್ಲಿ, ಇದರಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಅದು ಬಿಟ್ಟು ದೇರ್ ಇಸ್ ನೋ ಸಿಂಗಲ್ ಪರ್ಸನ್ ಈವನ್ ಫಾರ್ ಕಿಂಗ್ ಆಫ್ ದುಬೈ. Everything is road credit. Okay. Inside there is 2 helipads. Okay. There is a horse course area. Okay. And inside there is a lions, tigers, peacock. Oh, everything there. Everything. You can see. ಲೇಟರ್ ನಮಗೆ ಗೊತ್ತಾಗಿದ್ದ ವಿಷಯ ಏನಂತಂದರೆ ದಟ್ ದುಬೈ ಇಸ್ ಡಿವೈಡೆಡ್ ಇಂಟು 2 parts, ದಟ್ ಇಸ್ ದ ಬರ್ ದುಬೈ ಆ್ಯಂಡ್ ದೇರಾ ದುಬೈ. ಸೊ ಬರ್ ದುಬೈಯಲ್ಲಿ ನಮಗೆ ಓಲ್ಡ್ ಬಿಲ್ಡಿಂಗ್ಸ್, ಓಲ್ಡ್ ಹೌಸಸ್ ವಿಚ್ ಇಸ್ ದ ಡೌನ್ ಟೌನ್ ಏರಿಯಾ ಆಫ್ ದುಬೈ ಕಾಣಿಸುತ್ತೆ. ಹಾಗೆ ದೇರಾ ದುಬೈಯಲ್ಲಿ ಆಲ್ ದ ನ್ಯೂ ಬಿಲ್ಡಿಂಗ್ಸ್ ವಿಚ್ ಆರ್ ಬಿಲ್ಟ್ ಇನ್ ದ ಲಾಸ್ಟ್ 30 years ನೋಡೋದಕ್ಕೆ ಸಿಗುತ್ತೆ. ಬುರ್ಜ್ ಖಲೀಫಾ ಹತ್ರ ಕಾಣಿಸ್ತಾ ಇರೋ ಬ್ರೌನ್ ಬಿಲ್ಡಿಂಗ್ ಬಂದು ಫೇಮಸ್ ಮಾಲ್, ದಟ್ ಈಸ್ ದ ದುಬೈ ಮಾಲ್. ಸೊ ಇದರೊಳಗಡೆ ಮೋರ್ ದೆನ್ 2000 ಬ್ರ್ಯಾಂಡೆಡ್ ಸ್ಟೋರ್ಸ್ ಇದೆ ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಾಲ್ ಎಸ್ ವೆಲ್. So guys, we have come to the art gallery of Dubai. Come let's go. Yeah. Okay. You can compare. Yesterday you went to Marina area. Yeah. So before it was like this in 2000. In 2000, this is totally desert area, Marina area. Right now, within 25 years, so same like airport and new airport. Okay. They grow very fast. Very fast.
ಸೊ ಗೈಸ್ ಅವಾಗಲೇ ಆರ್ಟ್ ಗ್ಯಾಲರಿ ವಿಡಿಯೋ ವಾಸ್ ನಾಟ್ ಅಲೌಡ್, ಸೊ ಐ ಡಿಂಟ್ ಶೂಟ್ ಎನಿಥಿಂಗ್. ಈಗ ನೆಕ್ಸ್ಟ್ ಲೊಕೇಶನಲ್ಲಿದ್ದೀವಿ, ದಟ್ ಈಸ್ ಬೀಚ್ ಇನ್ ದುಬೈ. ಲೆಟ್ಸ್ ಗೋ. ಅವತ್ತಿನ ದಿನ ವಿ ಎಕ್ಸ್ಪೀರಿಯನ್ಸ್ ದ ಟೆಂಪ್ರೇಚರ್ ರೀಚ್ ಅಪ್ ಟು 47 ಡಿಗ್ರಿ ಇನ್ ದುಬೈ. ನೆಕ್ಸ್ಟ್ ನಾವು ಹೊರಟಿದ್ದು ಟುವರ್ಡ್ಸ್ ದ ಲಾಸ್ಟ್ ಪಾಯಿಂಟ್ ಆಫ್ ದ ಪಾಮ್ ಜುಮೇರಾ. So now we are going to Palm Jumeirah, Palm Atlantis. I will show you picture. Built in within 6 years. This man-made island within 6 years. This project complete within 6 years. I will show you. This is Marina area where you went yesterday. Now you can see Sky Wheel over here. And look at on your right hand side. These are all private beaches, royal families. And next you can see Burj Al Arab 7-star hotel. Now you can see this is built on sea water. This one. Yeah. So when you go inside Burj Al Arab, there is no rooms. Yeah, they provide only suites. The very big halls. And there are 2 floors which is under the sea water. You can see live fish. Yeah. We are traveling on the sea water. ಸೊ ಇಲ್ಲಿ ಕಾಣಿಸ್ತಾ ಇರೋವಂಥ ರೈಲ್ವೆ ಲೈನ್ ಬಂದು ಮೆಟ್ರೋ ರೈಲ್ ವಿಚ್ ಇಸ್ ಇನ್ ದ ಪಾಮ್ ಜುಮೇರಾ ಆ್ಯಂಡ್ ಓನ್ಲಿ ಕವರ್ಸ್ ಆಲ್ ದ ಪಾರ್ಟ್ ಆಫ್ ದ ಪಾಮ್ ಜುಮೇರಾ. ಆ ಕಡೆ ಕಾಣಿಸ್ತಾ ಇರುವಂಥ ಬ್ರೌನ್ ಕಲರ್ ಬಿಲ್ಡಿಂಗ್ಸ್ ಆರ್ ದ ವಿಲ್ಲಾಸ್ ವಿಚ್ ಹ್ಯಾವ್ ದಿಯರ್ ಓನ್ ಪ್ರೈವೇಟ್ ಬೀಚಸ್. This is there, and Isha Ambani's villa is there, and they are living there. The pink color building, this is Atlantis Hotel. 2.3 kilometer long tunnel. Upside there is sea water, and this is underwater tunnel. Guys, this is the Palm Atlantis. ಸೊ ಇದು ಮೇಲ್ಗಡೆಯಿಂದ ವ್ಯೂ ಇರುತ್ತೆ. ಫ್ರಮ್ ಹಿಯರ್ ಇಲ್ಲೇನು ವ್ಯೂ ಇಲ್ಲ, ಬಟ್ ಅಲ್ಲಿ ಕೂಡ ಪಿಕ್ಚರ್ ವೇರ್ ಎಕ್ಸಾಕ್ಟ್ಲಿ ವಿ ಆರ್. It is so peaceful, you guys, so peaceful. And over there, Burj Khalifa, it looks like a picture. Seriously. ಸೊ ಇಲ್ಲಿ ಕಾಣಿಸ್ತಾ ಇರೋಂಥ ರೆಡ್ ಬೋಟ್ಸ್ ಆರ್ ದ ಟ್ರೆಡಿಷನಲ್ ಬೋಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಆಬ್ರಾಸ್. ಆ್ಯಂಡ್ ಇದನ್ನು ಬರ್ ದುಬೈ ಹಾಗೆ ದೇರಾ ದುಬೈನ ವಾಟರ್ವೇಸ್ ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. So guys, right now we came to shop some dates and perfumes. Let's see. Chocolates, guys. So guys, Alina togolilla because it was not nice. And right now we are going to have our lunch. It's 1 o'clock. So lunch ಹೋಗ್ತಾ ಇದ್ದೀವಿ. ದುಬೈ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ದುಬೈ ಮಾಲ್ ಒಳಗಡೆ ಬುರ್ಜ್ ಖಲೀಫಾ 125th ಫ್ಲೋರಿಗೆ ಎಂಟ್ರಿ ಇದೆ.
ಸೊ ಬುರ್ಜ್ ಖಲೀಫಾಗೆ ಹೋಗ್ಬಿಟ್ಟು ದೆನ್ ವಿಲ್ ಹೆಡ್ ಔಟ್ ಟು ಡಿನ್ನರ್, ಅಲ್ಲಿಂದ ರೂಮ್. ಸೊ ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ದ ಈವ್ನಿಂಗ್. ಸೊ ಕಮ್ ಲೆಟ್ಸ್ ಗೋ. ಅದಕ್ಕೇನು ಅಂತಾರೆ, ನೀರು ಆನೆ ಥರ. So guys, we have come to the Penguin Cow in the Dubai Mall. Guys, so this is like the swimming pool for the penguins. Guys, look at this. Guys, look at these penguins swimming. Guys, look at this crocodiles. So guys, we purchased these bottles and some soft toys from the store over there. Guys, this is the waterfall which is inside the Dubai Mall. So guys, I changed my dress in the washroom. This is how it looks and Amel Toristini. So eager now we are going to Burj Khalifa. Guys, they are showing in which floor they are, at what time they are coming, and how many meters above they are. ಸೊ ಗೈಸ್ 125th ಫ್ಲೋರ್ ಆಫ್ ಬುರ್ಜ್ ಖಲೀಫಾ ಇಂದ ನಮಗೆ ಈ ಥರ ಒಂದು ವ್ಯೂ ಕಾಣಿಸ್ತಿತ್ತು. ಹಾಗೆ ವ್ಯೂನ ಎಂಜಾಯ್ ಮಾಡ್ತಾ ಒಂದು ಸ್ವಲ್ಪ ಫೋಟೋಸ್ ಕೂಡ ತೆಕ್ಕೊಂಡು ವಾಪಸ್ ಕೆಳಗಡೆ ಬಂದ್ರಿ. This is the view of the Dubai city from the Burj Khalifa, 125th floor. So guys, we came back down and exit ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಡಿನ್ನರ್ ಮಾಡ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ಈ ವಾಲ್ ಮೇಲೆ ಎಲ್ಲ ವಿಷನ್ ಇರ್ಬೋದು, ಯಾರ್ಯಾರು ಕಟ್ಟಿದ್ದಾರೆ, ಏನು ಕಟ್ಟಿದ್ದಾರೆ, everything about the construction of Burj Khalifa has been given on these walls. And these are the people who are a part of the construction of Burj Khalifa. ಎಲ್ಲ ಅದ್ರ ಬಗ್ಗೆ ಹೋಲ್ ಹಿಸ್ಟ್ರಿ ಇದೆ ಈ ಲೇನಲ್ಲಿ. So when you come here,
ಡೋಂಟ್ ಫರ್ಗೆಟ್ ಟು ರೀಡ್ ಆಲ್ ದೀಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇಲ್ಲ ಅಂತಂದರೆ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಸೊ ಗೈಸ್ ಜಸ್ಟೇ ಊಟ ಮುಗಿಸ್ಕೊಂಡು ರೂಮಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಈಗ ಮಲ್ಕೋಬೇಕು ಅಷ್ಟೇ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ. ಸೊ ಬಾಯ್ ಗೈಸ್.